ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ಶಿವು ಪ್ರಾಪರ್ಟಿ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ. ಟೋಟಲಿ ನಿಮಗೆ 8 ಎಕರೆ ಅಡಿಕೆ ಮತ್ತು ಕೋಕೋನಟ್ ಫಾರ್ಮ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದೇನು ನೋಡ್ತಾ ಇದ್ದೀರಾ, ಇದೇ ಜಾಗ. ಸ್ವಲ್ಪ ಒಳಗಡೆ ಏನೇನಿದೆ ಎಲ್ಲ ನೀಟಾಗಿ ತೋರಿಸ್ಕೊಡ್ತೀನಿ. ಒಂದು ಸ್ವಲ್ಪ ವೀಡಿಯೋ ನೀಟಾಗಿ ನೋಡಿ. ತುಂಬ ಚೆನ್ನಾಗಿದೆ ಫಾರ್ಮ್ ಲ್ಯಾಂಡು. ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಫಾರ್ಮು. ಟೋಟಲ್ ನಿಮಗೆ 8 ಎಕರೆನೂ ಬರುತ್ತೆ. ಒಳಗಡೆ ಏನೇನಿದೆ ಎಲ್ಲನೂ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ಸರ್. ಎಲ್ಲ ಗಿಡದಲ್ಲೂ ಇದೇ ಥರ ಫಲ ಸ್ಟಾರ್ಟ್ ಆಗಿದೆ ನಿಮಗೆ. ಒಳ್ಳೆ ಫುಲ್ಲು ನಿಮಗೆ ತೋಟದಲ್ಲಿ ಎಲ್ಲ ಥರಕ್ಕೂ ಇನ್ಕಮ್ ಇರೋ ಅಂಥದ್ದು ಇದು. ಫುಲ್ಲು ನಿಮಗೆ ಇನ್ಕಮ್ ಇದೆ, ಅಡಿಕೆ ಇದೆ. ತೋಟ ಮಾತ್ರ ಒಳ್ಳೆ ಅದ್ದೂರಾಗಿದೆ ಸರ್. ತೋಟ ಮಾತ್ರ ಒಳ್ಳೆ ಫಾರ್ಮ್ ಲ್ಯಾಂಡು. ಇದು ನಿಮಗೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ ನೋಡಿ ಸರ್. ಎಲ್ಲ ಗಿಡದಲ್ಲೂ ಇದೇ ಥರ ಇದೆ. ತೋಟ ಮಾತ್ರ ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಸುತ್ತ ಎಲ್ಲ ನಿಮಗೆ ಸೋಲಾರ್ ಫೆನ್ಸಿಂಗ್ ಆಗಿದೆ, ಮನೆ ಇದೆ, ಎಲ್ಲ ಇದೆ, ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಸರ್. ಇದೇನು ಅಡಿಕೆ ಇದೆ, ಟೋಟಲ್ ನಿಮಗೆ 4,000 ಅಡಿಕೆ ಬರುತ್ತೆ. ಎಲ್ಲ ಇವಾಗ ಫಲ ಸ್ಟಾರ್ಟ್ ಆಗ್ತಾಯಿದೆ. ಟೋಟಲಿ ನಿಮಗೆ 4,000 ಅಡಿಕೆ ಬರುತ್ತೆ. ಒಂದು 600ರಿಂದ 700 ಕೋಕೋನಟ್ ಗಿಡಗಳಿದೆ. ಒಂದು 600ರಿಂದ 700 ಗಿಡ ತೆಂಗು ಬರುತ್ತೆ ನಿಮಗೆ ನೋಡಿ ಸರ್. ಇದು ಏನಂದರೆ ಒಳಗಡೆ ಓಡಾಡೋಕ್ಕೆ ಬಿಟ್ಕೊಂಡಿದ್ದಾರೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿ ಸೂಪರಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್ ನೋಡಿ. ಎಲ್ಲ ಗಿಡದಲ್ಲೂ ಫಲ ಸ್ಟಾರ್ಟ್ ಆಗಿದೆ. ಟೋಟಲಿ 2 ಬೋರ್ವೆಲ್ ಇದೆ ನಿಮಗೆ. ಮ್ಯಾಕ್ಸಿಮಮ್ಮು 3-3.5 ಇಂಚ್ ಮೇಲಿದೆ ನೀರು. ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಎಲ್ಲ ಗಿಡದಲ್ಲೂ ಆಲ್ರೆಡಿ ಫಲ ಸ್ಟಾರ್ಟ್ ಆಗಿದೆ. ಇದು ನಿಮಗೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಇದು ಗುಂಡ್ಲುಪೇಟೆ ಟು ಚಾಮರಾಜನಗರ ಹೈವೇ ಇದೆಯಲ್ಲ, ಹೈವೇಯಿಂದ ಜಸ್ಟ್ ನೀವು ಒಳಗಡೆಗೆ ಒಂದು 400 ಮೀಟ್ರು ಬರಬೇಕಾಗುತ್ತೆ. ಸಾರಿ, 400 ಅಲ್ಲ, 4 ಕಿಲೋಮೀಟ್ರ್ ನೀವು ಒಳಗಡೆ ಬರಬೇಕು. ವಿಲೇಜ್ ಡಾಂಬರಿಂದ ಜಸ್ಟ್ ಒಂದು 300 ಮೀಟ್ರು ಮೆಟ್ಲಿಂಗ್ ಬರಬೇಕಾಗುತ್ತೆ. ಗುಂಡ್ಲುಪೇಟೆ ಟು ಚಾಮರಾಜನಗರ ಹೈವೇ ಏನಿದೆ ಅಲ್ಲಿಂದ 4 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ ಡಾಂಬರ್ ಇದೆಯಲ್ಲ, ಅಲ್ಲಿಂದ ಜಸ್ಟ್ ನಿಮಗೆ ಒಂದು 300 ಮೀಟ್ರು ಮೆಟ್ಲಿಂಗ್ ಬರಬೇಕಾಗುತ್ತೆ. ವಾಟರ್ ಬೆಲ್ಟೆಲ್ಲ ತುಂಬ ಚೆನ್ನಾಗಿದೆ, ತೋರಿಸ್ಕೊಡ್ತೀನಿ ನಿಮಗೆ. ಒಳ್ಳೆ ಅದ್ದೂರಿಯಾಗಿ ಮಾಡಿದ್ದಾರೆ ಸರ್. ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿ ಎಲ್ಲ ರೆಡಿ ಇದೆ. ರೆಡಿ ಇರೋಂಥ ಫಾರ್ಮ್ ಇದು ನಿಮಗೆ. ಒಳ್ಳೆ ಅಡಿಕೆ ತೋಟ ಸರ್, ತುಂಬ ಚೆನ್ನಾಗಿದೆ. ನಿಮಗೆ 4,000 ಅಡಿಕೆ ಬರುತ್ತೆ. ಒಂದು 600ರಿಂದ 700 ಕೋಕೋನಟ್ ಗಿಡ ಇದೆ. ಸುತ್ತ ಎಲ್ಲ ಸೋಲಾರ್ ಫೆನ್ಸ್ ಇದೆ. ಮನೆಯೂ ಕೂಡ ಇದೆ, ನೀವು ಮನೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ನಿಮಗೆ ಇದು ಒಳ್ಳೆ ಸೆಕ್ಯೂರ್ ಜಾಗ ಸರ್ ನೋಡಿ. ಈಗ ತೋರಿಸ್ತಾ ಇದೆ ನೋಡಿ, ಎಲ್ಲ ಗಿಡದಲ್ಲೂ ಇದೇ ಥರ ಫಲ ಸ್ಟಾರ್ಟ್ ಆಗಿದೆ ನೋಡಿ. ಎಲ್ಲ ಗಿಡದಲ್ಲೂ ಫುಲ್ಲು ಫಲ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಏನು ಅಂದರೆ ನೀವು ಬಂಡವಾಳ ಹಾಕೋಂಥದ್ದು ಏನಿಲ್ಲ ಸರ್. ಎಲ್ಲ ನಿಮಗೆ ಈ ಕಡೆಯಿಂದನೇ ಇನ್ಕಮ್ ಇದೆ. ನಿಮಗೆ ಜಮೀನು ಕಡೆಯಿಂದನೇ ಒಳ್ಳೆ ಇನ್ಕಮ್ ಇದೆ. ನೀವು ಎಳ್ಳೀರು ಕೊಟ್ಟರು ದುಡ್ಡು ಮಾಡ್ಕೊಬೋದು ನೀವು ನಡೀಲಿ. ಎಲ್ಲ ಗಿಡದಲ್ಲೂ ಫಲ ಮಾತ್ರ ಫುಲ್ಲಾಗಿ ಅಗತ್ಕೊಂಡಿದೆ ನಡೀಲಿ. ಈ ಥರ ತೋಟ ನೋಡ್ತಾರೋ ತುಂಬ ರೇರು. ನಾನು ಚಾಮರಾಜನಗರ ಇದರಲ್ಲಿ ಸುಮಾರು ವೀಡಿಯೋಗಳು ಮಾಡಿದ್ದೀನಿ. ಈ ಥರ ಫಾರ್ಮ್ ಲ್ಯಾಂಡು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಜಾಗನೂ ಕೂಡ ಒಳ್ಳೆ ಸೆಕ್ಯೂರ್ ಜಾಗ. ವಿಲೇಜ್ ಡಾಂಬರಿಂದ ಜಸ್ಟ್ ಒಂದು 300 ಮೀಟ್ರು ಬರಬೇಕಾಗುತ್ತೆ. ಈ ಥರ ಸುತ್ತ ಸೋಲಾರ್ ಫೆನ್ಸ್ ಕೆಳಗಡೆ ಜಾಲ್ರಿ ಫೆನ್ಸ್ ಹಾಕಿದ್ದಾರೆ. ಮೇಲ್ಗಡೆ 4 ಲೈನು ಸೋಲಾರ್ ಹಾಕಿದ್ದಾರೆ ನೋಡಿ. ಇಲ್ಲಿ ವಾಟರ್ ಸ್ಟೋರೇಜ್ಗೆ ಒಳ್ಳೆ ಸೂಪರ್ ಮಾಡಿದ್ದಾರೆ ಸರ್ ನೋಡಿ. ಈ ಥರ ಸೆಡ್ ಮಾಡಿದಾರಲ್ಲ, ಇದು ಸೆಡ್ಡಲ್ಲ, ಇದು ವಾಟರ್ ಸ್ಟೋರೇಜು ಟ್ಯಾಂಕು ನೋಡಿ. ಒಳಗಡೆ ಏನು ಗಲೀಜು ಬೀಳಬಾರ್ದ ಥರ ನೀಟಾಗಿ ನೋಡಿ ಸರ್. ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಎಲ್ಲ ಸೀಟ್ ಹಾಕಿ ನಿಮಗೆ ನೀಟಾಗಿ ಮಾಡಿದ್ದಾರೆ ನೋಡಿ ಸರ್. ಇಲ್ಲೆಲ್ಲ ಮೇಲ್ಗಡೆ ಸೀಟ್ ಹಾಕಿ ಒಳಗಡೆ ಲಡ್ ಬೀಳ್ಬಾರ್ದ ಥರ ಎಲ್ಲ ರೆಡಿ ಮಾಡಿ ಇದು ಮಾಡಿದ್ದಾರೆ ನೋಡಿ. ನೀವು ಬೇಕು ಅಂದರೆ ಸ್ವಿಮ್ಮಿಂಗ್ ಪೂಲ್ ಥರನೂ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇದನ್ನು ನೋಡಿ. ಎಲ್ಲ 2 ಬೋರ್ ನೀರು ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ನೀರು ಮಾತ್ರ ಒಂದು ಬೋರ್ ಆಲ್ರೆಡಿ ಪಿಂಕ್ಲರ್ ಹೊಡಿತಾ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ಒಂದು ಬೋರ್ದು ಕೃಷ್ಣುಂಡಿ ಬೀಳ್ತಾ ಇದೆ. ಮಿನಿಮಮ್ ನಿಮಗೆ 3 ಇಂಚು 3.5 ಇಂಚ್ ಮೇಲಿದೆ ಸರ್ ನೀವು ನೋಡಿ. ನೋಡಿ ಸ್ಟೋರೇಜ್ ಟ್ಯಾಂಕು ಒಳ್ಳೆ ಸೇಫ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಮಾತ್ರ. ವಾಟರ್ ಸ್ಟೋರೇಜ್ ಟ್ಯಾಂಕ್
ನೀವೇನು ಬಂಡವಾಳ ಹಾಕಂಗಿಲ್ಲ ಸರ್, ಎಲ್ಲ ರೆಡಿ ಇರೋಂಥ ಫಾರ್ಮ್ ಲ್ಯಾಂಡು. ನಿಮಗೆ ಟೋಟಲಿ 8 ಎಕರೆ ಬರುತ್ತೆ. ಇದು ನಿಮಗೆ ಚಾಮರಾಜನಗರ ಟೌನ್ಗೆ ಕರೆಕ್ಟಾಗಿ ಒಂದು 12 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ನಿಮಗೆ 185 ಕಿಲೋಮೀಟ್ರ್ ಬರುತ್ತೆ ಬ್ಯಾಂಗ್ಳೂರು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ಜಾಗ ಮಾತ್ರ ನೋಡಿ, ಇಲ್ಲಿ ಅಲ್ಲಿ ನಿಮ್ಗೆ ಆವಾಗಲೇ ತೋರಿಸ್ದಾಗ ಒಂದು ಬೋರ್ ನೀರು ಅಲ್ಲಿ ಕೃಷಿ ಹೊಂಡಕ್ಕೆ ಬೀಳ್ತಾ ಇದೆ. ಇನ್ನೊಂದು ಬೋರ್ದು ಇಲ್ಲಿ ಸ್ಪ್ರಿಂಕ್ಲರ್ ಹೊಡಿತಾ ಇದೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನೋಡಿ, ಇಲ್ಲೆಲ್ಲ ಸ್ಪ್ರಿಂಕ್ಲರಲ್ಲಿ ಒಳಗಡೆ ಹೊಡಿತಾ ಇದೆ ನೀರು. ಒಳ್ಳೆ ಸೂಪರಾಗಿದೆ ಸರ್ ಫಾರ್ಮು, ಅದ್ದೂರಿ ಫಾರ್ಮು. ಬ್ಯಾಂಗ್ಳೂರಿಗೆ ಒಂದು 185 ಕಿಲೋಮೀಟ್ರ್ ಆಗುತ್ತೆ. ಚಾಮರಾಜನಗರ ಟೌನ್ಗೆ ಒಂದು 12ರಿಂದ 13 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ಮೈಸೂರಿಗೆ ಒಂದು 65ರಿಂದ 70 ಕಿಲೋಮೀಟ್ರ್ ಮೈಸೂರು ಬರುತ್ತೆ. ನೀರು ಮಾತ್ರ ಭಯಂಕರ ನೀರಿದೆ ಸರ್. ನಿಮಗೆ 2 ಬೋರು, ಒಂದೊಂದು ಬೋರ್ಗೆ ಒಂದೊಂದು ಟ್ರಾನ್ಸ್ಫಾರಮು ಇದೆ. 2 TC ಇದೆ 2 ಬೋರ್ಗೆ, ಒಂದೊಂದು ಬೋರ್ಗೆ ಒಂದೊಂದು TC ನೋಡಿ ಸರ್. ಎಲ್ಲ ಗಿಡದಲ್ಲೂ ಫಲ ಹಿಂಗೆ ಇದೆ ನೋಡಿ. ಇಲ್ಲಿ ಸೇಮ್ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ನಿಮಗೆ ಅದೇ ಥರ ಇದೆ ತೋಟ ಮಾತ್ರ ನಿಮಗೆ. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಒಂದು 5 ಎಕರೆ 10 ಎಕರೆ ಫಾರ್ಮ್ ಮಾಡೋರಿಗೆ, ಫಾರ್ಮ್ ಹೌಸ್ ಲ್ಯಾಂಡ್ ಕೇಳೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ಜಾಗ ಮಾತ್ರ ನೋಡಿ. ನೋಡಿ ಸರ್, ನಿಮಗೆ ಎಲ್ಲ ಗಿಡದಲ್ಲೂ ಸೇಮ್ ಇದೇ ಥರನೇ ಇದೆ ಫಲ. ಇದರಲ್ಲಿ ನಿಮಗೆ ತುಂಬ ಒಳ್ಳೆ ಬೆನಿಫಿಟ್ ಇರೋ ಅಂಥದ್ದು ಅಂದರೆ ಏನಪ್ಪ ಅಂದರೆ, ಎಳ್ನೀರು ಕೊಟ್ಕೊಂಡ್ರು ದುಡ್ಡು ಮಾಡ್ಕೋಬೋದು. ಅಡಿಕೆನೂ ಕೂಡ ಸ್ಟಾರ್ಟ್ ಆಗಿದೆ ಫಲ. ನಿಮಗೆ ನೀಟಾಗಿ ಅಡಿಕೆ ಫಲ ಬರಬೇಕು ಅಂದರೆ ಇನ್ನೂ ಒಂದು 2ರಿಂದ 3 ವರ್ಷ ಕಾಯಿದ್ರೆ ನೀಟಾಗಿ ಅಡಿಕೆ ಫಲ ಬರುತ್ತೆ. 4,000 ಅಡಿಕೆ ಇದೆ ನೋಡಿ ಸರ್. ಎಲ್ಲ ಗಿಡದಲ್ಲೂ ನೋಡಿ ಗೊನೆನೇ ಕಿತ್ತು ಬಿದ್ದಾಗಬೇಕು ಆ ಥರ ಇದೆ ಫಲ ನೋಡಿ. ಇಲ್ಲಿ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಜನರಲ್ ಪ್ರಾಪರ್ಟಿ, ಒಬ್ಬರೇ ಓನರ್ ಬರ್ತಾರೆ, ಸಿಂಗಲ್ ಓನರು. ಇದು ಬಂದು ಅವ್ರದ್ದು ಪಿತ್ರಾಯಿತ ಆಸ್ತಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ ನೋಡಿ. ಏನು ತೋರಿಸ್ತೆ ನಿಮಗೆ ಇದು, ಬಟ್ ಅವ್ರ ಜಮೀನು ಒಳಗಡೆ ಓಡಾಡೋಕ್ಕೆ ಬಿಟ್ಕೊಂಡಿರೋ ಅಂಥ ಜಾಗ. ಫಾರ್ಮ್ ಹೌಸ್ ಮಾತ್ರ ಒಳ್ಳೆ ಅದ್ದೂರಿ ಫಾರ್ಮ್ ನೋಡಿ ಸರ್. ನೀರು ವಾಟರ್ ಬೆಲ್ಟ್ ಎಷ್ಟು ತುಂಬ ಚೆನ್ನಾಗಿದೆ ನೋಡಿ. ಸ್ಪ್ರಿಂಕ್ಲರ್ ಹೊಡೆಯೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ವಾಟ್ರು ಇದೆಯಾ, ಚೆನ್ನಾಗಿದೆಯಾ ಇಲ್ವ ಅಂತ ನೋಡಿ. ನಿಮಗೆ 3.5 ಇಂಚಿನ ಮೇಲಿದೆ ಸರ್ ನೀರು. ವಾಟ್ರ್ ಬೆಲ್ಟ್ ಅಂತೂ ಫುಲ್ಲು ನೋಡಿ. ಎಲ್ಲ ಗಿಡದಲ್ಲೂ ಸೇಮ್ ನಿಮಗೆ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದೆ ನೋಡಿ, ಎಲ್ಲ ಗಿಡದಲ್ಲೂ ಇದೇ ಥರ ಇದೆ ಫಲ ಮಾತ್ರ ನೋಡಿ. ವಾಟ್ರ್ ಬೆಲ್ಟ್ ಅಂತೂ ತುಂಬ ಅಜ್ಜಿ ಮುಳುಗಿಸ್ತಾ ಇದೆ ನೀರು ಮಾತ್ರ. ನಿಮಗೆ ರೆಡ್ ಸಾಯಿಲ್ ಬರುತ್ತೆ ಸರ್, ಪ್ಯೂರ್ ರೆಡ್ ಸಾಯಿಲ್. ಆಮೇಲೆ ಇದು ನಿಮಗೆ ಒಂಥರ ವೆದರ್ ಬಂದು ನಿಮಗೆ ಚಿಕ್ಕಮಂಗ್ಳೂರು ಮತ್ತು ಮಡಿಕೇರಿ ಆ ಕಡೆ ಸೈಡ್ ಇದೆಯಲ್ಲ ಆ ಥರ ಇದೆ ಸರ್ ವೆದರು. ಒಳ್ಳೆ ಕೋಲ್ಡ್ ವೆದರು. ಆಮೇಲೆ ಇದು ಬಂದು ನಿಮಗೆ ಒಳ್ಳೆ ಸೆಕ್ಯೂರ್ ಜಾಗ ಸರ್. 2 ವಿಲೇಜ್ ಇದೆ, ವಿಲೇಜ್ ಸೆಂಟ್ರಲ್ಲೇ ಇರೋದು ಇದು. ಜಸ್ಟು ವಿಲೇಜ್ ಡಾಂಬರಿಂದ ಜಸ್ಟ್ ಒಂದು 300 ಮೀಟ್ರು ಇದರಲ್ಲಿರೋ ಅಂಥದ್ದು. ಈ ಥರ ಎಲ್ಲ ನೀವು ಮೇಂಟೆನೆನ್ಸ್ ಮಾಡಬೇಕು, ಇದು ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿತಿದೆ. ರೆಡಿ ಇರೋಂಥ ಫಾರ್ಮ್ ಲ್ಯಾಂಡ್ ಕೇಳೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ನೋಡಿ. ಆಮೇಲೆ ಇವರು ಎಂಟೈರ್ ಬೌಂಡ್ರಿ ಕೂಡ ಕೆಳಗಡೆ ಮೆಸ್ ಫೆನ್ಸ್ ಮಾಡಿ ಮೇಲ್ಗಡೆ ಸೋಲಾರ್ ಮಾಡಿದ್ದಾರೆ. ಮನೆಯೂ ಕೂಡ ಒಳ್ಳೆ ಅದ್ದೂರಾಗಿದೆ. ಮನೆಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೀವು ಮನೆಯನ್ನು ಮಾಡೋಂಥ ಅವಶ್ಯಕತೆ ಇಲ್ಲ ನೋಡಿ. ಬರೀ ಎಳ್ನೀರು ಕೊಟ್ಟರೆ ದುಡ್ಡು ಮಾಡ್ಕೊಬಿಡ್ಬೋದು ಸರ್ ನೀವು ನೋಡಿ. ಇಲ್ಲಿ ಹೆಂಗಿದೆ ಅಂದರೆ ತೋಟ, ಅದ್ದೂರಿ ತೋಟ. ಒಂದು 5 ಎಕರೆ 10 ಎಕರೆ ಕೇಳೋವ್ರಿಗೆ ಫಾರ್ಮು ತುಂಬ ಚೆನ್ನಾಗಿದೆ. ಫಾರ್ಮ್ ಮಾತ್ರ ಅಡಿಕೆ ಮಾತ್ರ ಒಳ್ಳೆ ಸೂಪರಾಗಿ ಬಂದಿದೆ ಸರ್. ಅಡಿಕೆ ಅದ್ದೂರಿ ಅಡಿಕೆ ಬಂದಿದೆ. 4,000 ಅಡಿಕೆ ನೋಡಿ. ಇಲ್ಲೊಂದು ಸ್ವಲ್ಪ ಚಿಕ್ಕ ಗಿಡಗಳು ಕೂಡ ಹಾಕಿದ್ದಾರೆ ನೋಡಿ. ಅಲ್ಲಿ ಎಂಟೈರ್ ಬೌಂಡ್ರಿನ ಕೂಡ ಡ್ರಿಪ್ ಮಾಡಿ ಎಲ್ಲ ರೆಡಿ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ನೀವು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಏನಂದರೆ ಇವರು ಓನರ್ ಬಂದು ಅಗ್ರಿಮೆಂಟ್ ಟೈಮ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ.
ಬಟ್ ನೀವು ಲಾಯರು ಲೀಗಲ್ ನೋಡ್ಕೊಳ್ಳೋವ್ರಿಗೆ ಟೇಮ್ ಇರುತ್ತೆ. ನೀವು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ ಅವರು. ನಿಮ್ಮ ಲೀಗಲ್ ನೋಡ್ಕೊಳ್ಳೋರು ಮಾತ್ರ ಟೈಮ್ ಕೊಡ್ತಾರೆ. ನೋಡಿ ಸರ್, ಒಂದು ಸ್ವಲ್ಪ ಚಿಕ್ಕ ಗಿಡನೂ ಇದೆ ಅಡಿಕೆ. ಈ ಫಾರ್ಮ್ ನೋಡ್ತಾ ಇದ್ರೆ ಬಿಟ್ಟು ಹೋಗೋಕ್ಕೆ ಮನ್ಸು ಬರ್ತಲ್ಲ, ಆ ಥರ ಇದೆ ಫಾರ್ಮ್ ಮಾತ್ರ. ಹಳ್ಳಿ ಅದ್ದೂರಿ ಫಾರ್ಮ್. ಬಟ್ ಓನರ್ ರೈಟ್ ಇನ್ನೂ ಹೇಳಿಲ್ಲ. ರೈಟ್ ಹೇಳ್ತೀನಿ ಅವರೇ, ನೀವು ವೀಡಿಯೋ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ನೋಡಿ ನೋಡಿ ಸರ್, ಅಷ್ಟೊಂದು ತುಂಬ ಚೆನ್ನಾಗಿದೆ ಅಂದರೆ. ನೀವು ವೀಡಿಯೋ ಮಾಡ್ಕೊಂಡೋಗಿ ನಾನು ರೈಟ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸುಮಾರು ಜನ ಓನರ್ ಹತ್ರನೇ ಮೀಟ್ ಮಾಡ್ದೇ ಅವ್ರವ್ರು ಇಷ್ಟ ಬಂದಾಗ ರೈಟ್ ಆಗ್ತಾಯಿದ್ದಾರೆ. ನಾನು ಅದಕ್ಕೆ ಓನರ್ ಹತ್ರನೇ ಕೇಳಿದ್ದೀನಿ. ಓನರ್ ಹತ್ರ ಮಾತಾಡ್ಬಿಟ್ಟೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಓನರ್ ಐಡಿಯಾ ಇರೋದು, ನೀವು ವೀಡಿಯೋ ಮಾಡ್ಕೊಂಡೋಗಿ ನಾನು ಫ್ರೀ ಇಲ್ಲ, ನಿಮಗೆ ಆಮೇಲೆ ಕಾಲ್ ಮಾಡಿ ಹೇಳ್ತೀನಿ ರೈಟ್ ಏನು ಅಂತ ಹೇಳಿದ್ದಾರೆ. ಅದಕ್ಕೆ ವೀಡಿಯೋದಲ್ಲಿ ರೈಟ್ ಮೆನ್ಷನ್ ಮಾಡಿಲ್ಲ. ಅವ್ರು ಕೇಳ್ಬಿಟ್ಟೇ ಕೆಳಗಡೆ ಮೆನ್ಷನ್ ಮಾಡ್ತೀನಿ. ನೋಡಿ, ನಮ್ಮದೇನಿಲ್ಲ ಸರ್, ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನೀವು ಓನರು ಮತ್ತು ನೀವು ಮಾತಾಡ್ಕೊಳ್ಳಿ. ನಮ್ಮದೇನಿದೆ 2% ಕಮಿಷನ್ ಅಷ್ಟೆ. ಬಟ್ ನಿಮ್ಮ ಲಾಯರ್ ಒಂದು ಡಾಕ್ಯುಮೆಂಟ್ಸ್ ಏನು ಕೇಳಿದ್ರು ಸಿವ್ ಪ್ರಾಪರ್ಟಿ ಕಡೆಯಿಂದ ಕೊಡ್ತೀವಿ ಖಂಡಿತ. ನಿಮ್ಮ ರಿಜಿಸ್ಟ್ರಿಗೆ ನಿಮ್ಮ ಲೀಗಲ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕೋ ಆ ಡಾಕ್ಯುಮೆಂಟ್ಸ್ ಕೊಡೋ ಅಂಥ ಜವಾಬ್ದಾರಿ ನಮ್ಮದು. ನೋಡಿ, ಇದು ನಿಮಗೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಬಟ್ ಚಾಮರಾಜನಗರದಲ್ಲಿ ಅವ್ರು ಬೇಕಾದ್ರೂ ಮಾಡಿಸ್ಬೋದು. ನೀವು ಗುಂಡ್ಲುಪೇಟೆ, ಮೈಸೂರು ಎಲ್ಲಿ ಬೇಕಾದ್ರೂ ನೀವು ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬೋದು. ಅದ್ರ ನಿಮ್ಮ ಅನುಕೂಲ, ಅದೇನು ಸಮಸ್ಯೆ ಇಲ್ಲ. ಒಳ್ಳೆ ವೆದರ್ ಮಾತ್ರ ಸರ್. ನಿಮಗೆ ಚಿಕ್ಕಮಂಗ್ಳೂರು ಮತ್ತು ಮಡಿಕೇರಿ ಆ ಕಡೆ ಇದು ಇರುತ್ತಲ್ಲ, ಸಕಲೇಶ್ಪುರ ಮತ್ತು ಕುಶಾಲನಗರ ಆ ಸೈಡ್ ಇರುತ್ತಲ್ಲ, ಆ ಥರ ವೆದರ್ ಇದೆ. ಇದು ಒಳ್ಳೆ ಕೋಲ್ಡ್ ಕ್ಲೈಮೇಟ್ ಇದೆ ಜಾಗ ಮಾತ್ರ. ಅವರು ಕೂಡ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಫಾರ್ಮು. ನೋಡಿ, ನೀರೆಲ್ಲ ಹೆಂಗೆ ಹೊಡಿತಾ ಇದೆ ನೋಡಿ ಸರ್. ತುಂಬ ನಿಮ್ಗೆ ಆವಾಗಲೇ ಒಳಗಡೆ ತೋರಿಸ್ನಲ್ಲ, ಅದು ಒಂದು ಬೋರ್ದಲ್ಲಿ ಬೀಳ್ತಾ ಇದೆ. ಇನ್ನೊಂದು ಬೋರ್ವೆಲ್ದು ಇಲ್ಲಿ ಸ್ಪ್ರಿಂಕ್ಲರ್ಗೆ ಹಾಕಿದ್ದಾರೆ, ಹೊಡಿತಾ ಇದೆ. ಮನೆ ತೋರಿಸ್ಕೊಡ್ತೀನಿ ನಿಮಗೆ. RTC ಬಂದು ಟೋಟಲ್ 8 ಎಕರೆ ಇದೆ. ಈ ಖರಾಬ್ ಏನಿದೆ ಏನೂ ಗೊತ್ತಿಲ್ಲ, ಕೇಳ್ಕೊಂಡು ಅವ್ರನ್ನ ಓನರ್ನ ಹಾಕ್ತೀನಿ. ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನೋಡಿ. ನೋಡಿ ಸರ್, ಎಲ್ಲ ಇದಕ್ಕೂ ಒಳ್ಳೆ ಗೇಟೆಲ್ಲ ಮಾಡಿ ರೆಡಿ ಮಾಡಿದ್ದಾರೆ. ನೋಡಿ ಸರ್, 2 ಟ್ರಾನ್ಸ್ಫಾರ್ಮ್ ಇದೆ ನೋಡಿ, ಇಲ್ಲಿದೆಯಲ್ಲ ಈ ಥರದ್ದು 2 ಬೋರ್ಗೂ ಓನಾಗೆ ಒಂದೊಂದು ಸಪ್ರೇಟ್ AC ಇದೆ.
ನೋಡಿ ಸರ್, ಎಲ್ಲ ಟ್ಯಾಕ್ಟ್ರಿ ಗಿಟ್ರು ಮತ್ತು ಎಲ್ಲ ನಿಲ್ಸ್ಕೊಂಡಿದ್ದಾರಲ್ಲ, ಇದು ಯಾವುದೂ ನಿಮಗೆ ಕೊಡೋಲ್ಲ. ಬಟ್ ಇವೆಲ್ಲ ಬಿಟ್ಟು ಇಲ್ಲೇನು ಒಳಗಡೆ ಟ್ಯಾಕ್ಟ್ರಿ ಗಿಟ್ರಿ ಎಲ್ಲ ಇದೆ, ಅವರೇ ತೊಗೊಳ್ತಾರೆ. ಬರೀ ಜಮೀನು ಮಾತ್ರ ಇದು. ಯಾರೋ ಬೇರೆಯವ್ರು ಯಾರೋ ಹಾಕಿದ್ದಾರೆ ವೀಡಿಯೋದಲ್ಲಿ, ಮತ್ತು ಟ್ಯಾಕ್ಟ್ರಿ ಗಿಟ್ರಿ ಎಲ್ಲ ನಿಮಗೆ ಕೊಡ್ತಾರೆ ಸರ್ ಅಂತ. ಅದೆಲ್ಲ ಸುಳ್ಳು. ನಾನು ಓನರ್ ಹತ್ರ ಮಾತಾಡಿದ್ದೀನಿ. ಈ ಟ್ಯಾಕ್ಟ್ರದ್ದು ಏನೂ ಕೊಡೋಲ್ಲ ಅವರು, ಎಲ್ಲ ಅವರೇ ಎತ್ಕೋತಾರೆ. ನೋಡಿ ಇಲ್ಲೆಲ್ಲ ಇದೆಯಲ್ಲ, ಇದು ಯಾವುದೂ ಇದಕ್ಕೆ ಕೊಡೋಲ್ಲ, ಓನರ್ಗೋಸ್ಕರನೇ ಅವ್ರು ಎತ್ಕೋತಾರೆ. ಇದು ನೇಗ್ಲು ಇದೆಲ್ಲ ಇಟ್ಟಿದಾರಲ್ಲ, ಅದು ಯಾವುದೂ ಕೊಡೋಲ್ಲ ನಿಮಗೆ. ಮಾತಾಡಿ ಓಕೆ ಆಯಿತು ಅಂದರೆ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ಕೋತಾರೆ ಅದನ್ನು. ನೋಡಿ ಸರ್, ಇದು ಒಂದು ಹಸು ಸೆಟ್ಟು ಕೂಡ ಮಾಡಿದ್ದಾರೆ. ಬೇಕು ಅಂದರೆ ಹಸು ಸಾಕಣೆ ಕೂಡ ಮಾಡ್ಬೋದು ನೀವು. ನೋಡಿ ಸ್ವಲ್ಪ ಅಡಿಕೆನೂ ತಂದು ಹಾಕೊಂಡಿದ್ದಾರೆ. ಹೋಗಿರೋ ಕುಡಿಗಳಿಗೆ ಅಡಿಕೆ ಹಾಕಿಕೊಂಡಿದ್ದಾರೆ. ಹಾಸಕ್ಕೊಂದು ಮನೆಯೂ ಕೂಡ ಇದೆ ನೋಡಿ. ಇದೇನಂದರೆ ಅವರು ಸ್ಟಾಕ್ ತಂದು ಮಡಿಕೊಂಡಿರೋದು, ಮಾರಾಟ ಆದಮೇಲೆ ಕೊಟ್ಬಿಡ್ತಾರೆ. ಒಂದು ಕೋಳಿ ಸೆಟ್ಟು ಕೂಡ. ಸರ್, ಇದು ಮುಂದೆ ಅವರು ಪಾರ್ಕಿಂಗ್ ಬಿಟ್ಕೊಂಡಿರೋ ಜಾಗ ಅದು. ಓಪನ್ ಆಗಿ ಒಂದು ಸ್ನಾನದ ಮನೆ ಮತ್ತು ಟಾಯ್ಲೆಟು ಹೊರಗಡೆ ಸಪ್ರೇಟ್ ಮಾಡ್ಕೊಂಡಿದ್ದಾರೆ ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಸೆಟ್ಟಿಂಗ್ ಕೊಡೋಣ. ಒಂದು ಮಾಮೂಲಿ 2% ಕಮಿಷನ್ ಇರುತ್ತೆ. ಮನೆ ಮಾತ್ರ ಒಳ್ಳೆ ದೊಡ್ಡ ಮನೆ. ಓಕೆ, ಥ್ಯಾಂಕ್ ಯು.